ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಮಾರಾಗು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಅಕ್ಕನ ಸಲೂನ್ಗೆ ಹೋಗಬೇಕು. ನಾಳೆ ಅಕ್ಕನ ಸಲೂನಲ್ಲಿ ಪೂಜೆ ಇದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು. ಕರೆದಿದ್ದಾಳೆ, ಬಾ ಸ್ವಲ್ಪ ಎಲ್ಲ ನೋಡ್ಕೋಬೇಕು, ಅರೇಂಜ್ ಮಾಡ್ಕೊಬೇಕು ಅಂತ ಹೇಳಿದ್ದಾಳೆ. ನಾನು ಹೋಗಿ ತುಂಬ ದಿನ ಆಯಿತು, ಒಂದು ವೀಕ್ ಆಗಿತ್ತು. ಸೊ ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಏನು ಮಾಡ್ತೀವಿ, ಏನು ಅರೇಂಜ್ ಮಾಡ್ತೀವಿ, ಏನು ಎಲ್ಲ ಹೇಗಿದೆ, ಈಗ ಸಲೂನ್ ಆ್ಯಕ್ಚುಲಿ ಕಂಡೀಷನ್ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ನಡಿ ಹೋಗೋಣ. ಇದೇ ಅಕ್ಕನ ಸಲೂನು. ನನಗೆ ಕೀ ಕೊಟ್ಟಿದ್ಲು, ಸೊ ಕೀಯಿಂದ ನಾನು ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಹ್ಯಾವ್ ಎ ಲುಕ್. ಆಲ್ಮೋಸ್ಟ್ 1 ಇಯರಿಂದ ಬೇರೆ ರೀತಿ ಇತ್ತು, ಈಗ ರಿನೋವೇಷನ್ ಮಾಡಿಸಿರೋದು. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ವೆಹಿಕಲ್ ಸೌಂಡ್ ಆಗ್ತಿದೆ. ಮಗಳು ಬಂದಿದ್ದಾಳೆ ಜೊತೆಯಲ್ಲಿ ನೋಡಿ. ಸೋಫಾ, ಇಲ್ಲಿಗೊಂದು ಸೋಫಾ ಇತ್ತು, ಈಗ ನಾಳೆ ಪೂಜೆಗೆ ಜಾಗ ಸಾಕಾಗೋದಿಲ್ಲ ಅಂತ ತೆಗೆಸಿದ್ದಾರೆ. ಇದು ಫೇಶಿಯಲ್ ರೂಮು, ಅಲ್ಲಿ ಹೇರ್ ಸ್ಪಾನು ಅಲ್ಲೇ ನಡೆಯುತ್ತೆ. ಸೊ ನಾಳೆ ಎಲ್ಲ ಪೂಜೆ ಆಗಲಿ ಚೆನ್ನಾಗಿ ಅಂತ ವಿಶ್ ಮಾಡಿ. ವಿಡಿಯೋ ಬರೋದಕ್ಕೆ ತುಂಬ ಪೂಜೆ ಮುಗ್ದೋಗಿರುತ್ತೋ ವಿಡಿಯೋ ಬರೋಕ್ಕೆ, ಯಾವುದು, ಬಟ್ ಆದರೂ ಕೇಳ್ಕೊತಾ ಇದ್ದೀನಿ. ಸಲೂನ್ಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ರನ್ ಆಗಲಿ ಅಂತ ಅಲ್ಲಿಂದನೇ ಒಂದು ವಿಶ್ ಮಾಡಿ, ಮರಿದೇನೆ ಕಮೆಂಟ್ ಮಾಡಿ. ನಾನು ಬರೋಷ್ಟರಲ್ಲಿ ನಮ್ಮ ಅಕ್ಕ ಏನೋ ಶಾಪಿಂಗ್ ಇದೆ ಅಂದ್ಬಿಟ್ಟು ನನ್ನ ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದಾಳೆ, ಲೇಟ್ ಆಗುತ್ತೆ ಅಂತ. ಆಲ್ರೆಡಿ ಈಗ ಆ್ಯಕ್ಚುಲಿ 8 o'clock ಆಗಿದೆ. ನಾಳೆ ಪೂಜೆ ಇದೆ, ಬಟ್ ಇನ್ನೂ ಇಲ್ಲಿ ಏನು ಪ್ರಿಪ್ರೇಷನ್, ಕ್ಲೀನಿಂಗ್ ಅಂತ ಅಂದರೆ ಪ್ರಿಪ್ರೇಷನ್ ಅಂದರೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದಾರೆ. ಅಮ್ಮ ಮತ್ತು ಅಕ್ಕ ಇಬ್ಬರು ಹೋಗಿ ತೊಗೊಂಡು ಬಂದಿದ್ದಾರೆ, ಬಟ್ ಕ್ಲೀನಿಂಗ್ ಏನೂ ಆಗಿಲ್ಲ. ಒಂದು ಫೇಶಿಯಲ್ ಇತ್ತಂತೆ, ಸೊ ಅವ್ರದ್ದು ಆದಮೇಲೆ ಮಾಡ್ಕೊಳ್ಳೋಣ ಕ್ಲೀನಿಂಗು, ಅವ್ರು ಇದ್ದಾಗ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಮಾಡೋಣ ಅಂತ ಡೇಯಿಂದ ಫುಲ್ ಹಂಗೆ ಮುಗ್ದೋಗಿದೆ. ಅಕ್ಕನೂ ಬ್ಯುಸಿಯಾಗಿದ್ಲು, ನಾನು ಬ್ಯುಸಿಯಾಗಿದ್ದೆ. ಸೊ ಈಗ ನನ್ನ ಫೋನ್ ಮಾಡಿ ನನ್ನ ಕರೆದಾಗ ಆಯಿತು ಬರ್ತೀನಿ ಅಂತ ಅಂದ್ಬಿಟ್ಟು ಈಗ ಹೊರಟು ಬಂದಿದ್ದೆ. ಸೊ ಅಕ್ಕ ಇಲ್ಲ, ಮನೆಗೆ ಹೋಗು ಮತ್ತೆ ಬರೋಣ, ಮತ್ತೆ ಇದು ಮಾಡೋಣ ಅಂತ ಹೇಳಿದ್ದಾಳೆ. ಬ್ಲಾಗ್ ನನಗೆ ಕಂಟಿನ್ಯೂ ಮಾಡ್ತೀನಿ. ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ಬನ್ನಿ ನೀವು ಹೇಗೆ ಕ್ಲೀನ್ ಮಾಡ್ತೀವಿ ಏನು ನೋಡೋಣ. ನಿಮ್ಮ ಜೊತೆ ಬ್ಲಾಗ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಅಮ್ಮನ ಮನೆ ಹತ್ರ ಬಂದೆ. ಈಗ ಸಲೂನಿಂದ ಇಲ್ಲಿಗೆ ಜಸ್ಟ್ 2 ನಿಮಿಷ ಆಗುತ್ತೆ ಬರೋಕ್ಕೆ. ನನ್ನ ಮಕ್ಕಳು ಮೇಲೆ ಹತ್ಕೊಂಡು ಅವ್ರ ಪಪ್ಪನಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದರು, ಅದನ್ನು ಹಾಕ್ಕೊಂಡು ಫೋಸ್ ಕೊಡ್ತಾ ಇದ್ದಾರೆ. ಸರಿ ಬನ್ನಿ, ಇಲ್ಲೊಂದು ನಿಮಿಷ. ಪೂಜೆಗೆ ಎಲ್ಲ ಸಾಮಾನು ತೊಗೊಂಡು ಬಂದಿದ್ದಾರೆ. ಹೂ ಬೇಕಾಗಿರೋದು, ಪೂಜೆಗೆ ಮೇಯ್ನಾಗಿ ಹೂ ಬೇಕಾಗಿರೋದು, ಬಿಡಿ ಹೂ ಎಲ್ಲ ತಂದಿದ್ದಾರೆ. ಆರೆಂಜು, ಫ್ರೂಟ್ಸ್ ಇದೆ, ಚೆಂಡು ಇದೆ ಡೆಕೋರೇಷನ್ಗೋಸ್ಕರ, ಬಾಳೆಹಣ್ಣು, ಗ್ರೇಪ್ಸು, ಒಂದಷ್ಟು ಫ್ರೂಟ್ಸ್ ತಂದಿದ್ದಾರೆ, ಸ್ವೀಟ್ ಇದೆ, ಮತ್ತು ಪ್ಲೇಟ್ಸ್ ಕೂಡ ತಂದಿದ್ದಾರೆ. ಗಿಫ್ಟಾಗಿ ಬಟ್ಲು ತಂದಿದ್ದಾರೆ, ಅರ್ಶಿನ ಕುಂಕುಮಕ್ಕೆ ಅಂತ ಬಳೆ ಕೂಡ ತಂದಿದ್ದಾರೆ, ಮತ್ತು ಇನ್ನೊಂದಷ್ಟು ಫ್ರೂಟ್ಸ್ಗಳು ಎಲ್ಲ ಸಾಮಾನು ತಂದು ಪ್ರಿಪೇರ್ ಆಗಿದೆ. ಸಾಮಾನೆಲ್ಲ ಶಾಪಿಂಗ್ ಎಲ್ಲ ಮುಗಿಸಿದ್ದಾರೆ. ಕರೆಕ್ಟಾಗಿ ಕಾಣ್ತಾ ಇಲ್ಲ. ಕೇಕ್ ತೊಗೊಳ್ತೀನಿ, ಕೊಡು. ಅವಂದು ತೆಗೆ ಮಜನವ.
ಈಗ ಮತ್ತೆ ಊಟ ಮಾಡಿಕೊಂಡು ಸಲೂನ್ ಕಡೆ ಹೋಗಿದ್ದೀವಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಆನ್ ದ ವೇ ಅರ್ಶಿನ ಕುಂಕುಮ ಬೇಕು ಬಾ ತೊಗೊಳ್ಳೋಣ ಅಂತ ಕರ್ಕೊಂಡೋಗಿದ್ಲು ಅಕ್ಕ. ಸೊ ಅದನ್ನೇ ತೊಗೊಳ್ತಾ ಇದ್ದೀವಿ. ಆಲ್ರೆಡಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಆದರೂ ಏನಾದರೂ ಒಂದು ಥಿಂಗ್ಸ್ನ ಮರ್ತ್ಕೊಂಡು ಬಂದಿರ್ತಾರಲ್ವಾ, ಸೊ ಅದೇ ಶಾಪಿಂಗ್ ನಡೀತಿದೆ. ಮನೇಲಿ ಏನಾದರೂ ಪೂಜೆ ಇದೆ, ಫಂಕ್ಷನ್ ಇದೆ ಅಂತ ಅಂದಾಗ ಈ ಶಾಪಿಂಗ್ ಮಾಡೋದು ಮುಗಿಯೋದೇ ಇಲ್ಲ ಅಲ್ವಾ. ಅದೇ ರೀತಿ ಮುಗಿಯೋದೇ ಇಲ್ಲ ಅಂತ ಅಂದ್ಬಿಟ್ಟು ತೊಗೋತಾ ಇದ್ದಾಳೆ ಅಕ್ಕ. ಹಾಗೆ ಸ್ಯಾರಿ ಬ್ಲೌಸ್ ಸ್ಟಿಚ್ಚಿಂಗ್ ಕೊಟ್ಟಿದ್ದೀನಿ ತೊಗೊಳ್ಬೇಕು ಅಂದ್ಬಿಟ್ಟು ಅಕ್ಕ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ಲು. ರಮ್ಯಾ ಅಂತ ಇವ್ರದ್ದು ಮನೆಯಲ್ಲಿ ಶಾಪ್ ಕೂಡ ಇದೆ. ಸ್ಯಾರೀಸು, ಇಮಿಟೇಷನ್ ಜ್ಯುವೆಲರಿ ಮತ್ತು ಆಕ್ಸೆಸರೀಸು ಎಲ್ಲ ಸಿಗುತ್ತೆ ಅಲ್ಲಿ. ನೋಡಿ ಇವಾಗ 9:30 ಆಗಿದೆ, ಇವಾಗ ಕ್ಲೀನಿಂಗಿಗೆ ಬಂದಿದ್ದೀವಿ. ಅಕ್ಕ ಒಂದು ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ ಇಸ್ಕೊಂಬರಕ್ಕೆ ಹೋಗಿದ್ಲು. ಅವರು ನೋಡಿ ನಾಳೆ ಬರೋಕ್ಕಾಗಲ್ಲ ಅಂಥೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ಲೇಟು. ಒಂದು ಶೋ ಪೀಸ್ ಕೂಡ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಶೋ ಪೀಸ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಈ ಥರ ಎಲ್ಲ ಯಾರ ಹತ್ರನಾದರೂ ನಾವು ತಗೊಂಡಾಗ. ನೋಡಿ ಒಂದು ವೆಂಕಟೇಶ್ವರದ ಐಡಲ್ ಕೂಡ ಕೊಟ್ಟಿದ್ದಾರೆ. ತುಂಬ ಬೇಗನೆ ಎಲ್ಲರನ್ನೂ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನನಗೆ ಇವಾಗ ಕಮ್ಮಿ ಫ್ರೆಂಡ್ಸು, ನಮ್ಮ ಅಕ್ಕಂಗೆ ತುಂಬ ಜಾಸ್ತಿ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಸಲೂನ್ ಅಂದರೆ ಮೇಯ್ನಾಗಿ ಮಿರರ್ ಆಗಿರುತ್ತೆ. ಅಲ್ಲಿ ಬರೋ ಎಲ್ಲ ಹೆಣ್ಮಕ್ಳು ಮಿರರಲ್ಲಿ ಅವ್ರು ನೋಡಿಕೊಂಡು ಏನು ಕರೆಕ್ಷನ್ಸ್ ಮಾಡ್ಕೊಬೇಕು, ಹೇಗಿದೆ ಅವ್ರ ಲುಕ್ಕು ಆ್ಯಕ್ಚುಯಲ್ ಆಗಿ, ಏನು ಚೇಂಜಸ್ ಮಾಡ್ಕೋಬೇಕು ಎಲ್ಲನೂ ಈ ಮಿರರಿಂದನೇ ಅವರು ಐಡೆಂಟಿಫೈ ಮಾಡ್ಕೊಳ್ಳೋದು. ಸೊ ಮಿರರೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಲೈಟು ಆಪೋಸಿಟ್ ಸೈಡ್ ಇರೋದ್ರಿಂದ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ವಿಡಿಯೋನಲ್ಲಿ, ಬಟ್ ಅದು ಆಪೋಸಿಟ್ ಸೈಡ್ ಇದ್ದಿದ್ದರಿಂದ ಆಫ್ ಕೂಡ ಮಾಡೋಕ್ಕಾಗಿಲ್ಲ ನಾನು. ಆ ಲೈಟು ತುಂಬ ಬ್ರೈಟಾಗಿತ್ತು, ಕ್ಲೀನ್ ಮಾಡೋಕ್ಕೆ ತುಂಬ ಬ್ರೈಟಾಗಿರಲಿ ಅಂತ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದೆಲ್ಲ ಕ್ಲೀನ್ ಆಯಿತು. ಮಿರರೆಲ್ಲ ಕ್ಲೀನ್ ಆದಮೇಲೆ ಇನ್ನು ಜಾಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಲ್ವಾ, ಅಂದರೆ ಎಲ್ಲ ಸ್ವಲ್ಪ ಕ್ಲಿಯರಾಗಿದ್ದರೆ ಪ್ಲೇಸು ಚೆನ್ನಾಗಿರುತ್ತೆ ಅಂತ ಬೇರೆ ಬೇರೆ ಥಿಂಗ್ಸು ಆಯಿನ್ ಮಾಡ್ಕೊಳ್ಳೋಕ್ಕೆ ಅಂದಿದ್ದಿದ್ದು ಸ್ಟ್ಯಾಂಡ್ನೆಲ್ಲ ಒಳಗಡೆ ಡಂಪ್ ಮಾಡ್ತಾಯಿದ್ದೀನಿ. ಬಟ್ ಅದು ಆ ಕಡೆಯಿಂದ ಜಾಗ ಸಾಲದೆ ಮತ್ತೆ ವಾಪಸ್ ತೊಗೊಂಡು ಮತ್ತೆ ವಾಪಸ್ ಇಟ್ಟೆ. ಎಲ್ಲ ಸಾಮಾನು ಹಾಗೆ ಕ್ಲೀನ್ ಮಾಡೋಕ್ಕೆ ಬಂದಾಗ ಹಾಗೆ ಅಲ್ವಾ, ಎಲ್ಲ ಡಂಪ್ ಮಾಡಿಬಿಡ್ತೀವಿ ಒಂದು ಕಡೆ ಅರ್ಜೆಂಟನಲ್ಲಿ. ಬಟ್ ಆಮೇಲೆ ಕರೆಕ್ಟಾಗಿ ಸಿಗಬೇಕದು. ಎಲ್ಲ ಸಿಕ್ಕಿದ್ರೆ ಖುಷಿಯಿಂದ ಆರಾಮಾಗಿ ಇದಿರುತ್ತೆ. ಇಲ್ಲಾಂದರೆ ಯಾರಾದರೂ ಕ್ಲೀನ್ ಮಾಡಿದವರು ಬರಬೇಕು ಮತ್ತು ಅದೇ ಥಿಂಗ್ಸ್ನ ವಾಪಸ್ಸೆಲ್ಲ ತೊಗೊಂಡು ಬರೋಕ್ಕೆ. ಸೊ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಏನಾದರೂ ಬೇಡ ವೇಸ್ಟ್ ಆಗಿರೋ ಐಟಮ್ ಎಲ್ಲನೂ ಹಾಗೆ ಎಸಿತಾ ಇದೆ. ಅಕ್ಕ ಅದೇನು ಅದು ಯಾಕೆ ಅಂತ ಕೇಳ್ತಾ ಇದ್ಲು. ನನಗೂ ಅವಳಿಗೂ ಕಾನ್ವರ್ಸೇಷನ್ ಹಂಗೆ ನಡೀತಾನೆ ಇತ್ತು. ಅಕ್ಕ ಅಲ್ಲಿ ಫೇಶಿಯಲ್ ರೂಮಲ್ಲಿ ಅವಳ ಪ್ರಾಡಕ್ಟ್ಸ್ ಎಲ್ಲನೂ ತೆಗೆದಿಟ್ಕೊಳ್ತಾ ಇದ್ಲು. ಏನಾದರೂ ಆರ್ಡರ್ ಇದ್ದರೆ ಅರ್ಜೆಂಟಲ್ಲಿ ತೊಗೊಂಡೋಗಿ ಅರ್ಜೆಂಟ್ ಗಡಿಬಿಡಿನಲ್ಲಿ ತೊಗೊಂಡು ಬಂದಿಟ್ಟಿರ್ತಾರೆ, ಅದನ್ನೆಲ್ಲ ಕರೆಕ್ಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದಾಳೆ. ಅದೇ ಅಲ್ವಾ ಮೇಯ್ನು, ಆ ಥಿಂಗ್ಸ್ಗಳೆಲ್ಲ ಇದ್ರೇ ಎಲ್ಲ ನೀಟಾಗಿ ಮೇಕ್ ಓವರ್ ಮಾಡೋಕ್ಕಾಗೋದು. ಸೊ ಅದನ್ನೆಲ್ಲನೂ ನೀಟಾಗಿ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದಾಳೆ. ನಾನು ಇಲ್ಲಿ ಮಿರರ್ ಎಲ್ಲನೂ ಒರೆಸ್ಕೊಳ್ತಾ ಇದ್ದೆ. ಮಿರರು ಪುಟಾಣಿ ಮಿರರು ಎಲ್ಲಿ ಅದನ್ನು ಬ್ರೇಕ್ ಮಾಡಿಬಿಡ್ತೀನಿ ಅಂತ ಫುಲ್ ಭಯದಲ್ಲಿ ಹುಷಾರಾಗಿ ಕೈಯಲ್ಲಿ ಹಿಡ್ಕೊಂಡೇ ಕ್ಲೀನ್ ಮಾಡ್ತಾಯಿದ್ದೆ. 2 ಮಿರರ್ ಇತ್ತು. ಎಲ್ಲ ಎಷ್ಟು ಬೇಗ ಮುಗ್ದೋಯ್ತು. ನಾನು ಅಕ್ಕ ಮಾತಾಡ್ತಾ ಇದ್ವಿ. ಅಕ್ಕ ತಂಗಿಯರಿಗೆ ಮಾತಾಡೋಕ್ಕೆ ಎಷ್ಟೊಂದು ವಿಷಯ ಇರುತ್ತೆ ಅಲ್ವಾ. ನಾನು ತುಂಬ ಮಾತಾಡಿಕೊಂಡು ರೇಗಿಸ್ಕೊಂಡು ಗಾಸಿಪ್ ಮಾಡಿಕೊಂಡು ಕೆಲಸ ಮಾಡಿದ್ರೆ ಕೆಲಸ ಮುಗಿಯೋದೇ ಗೊತ್ತಾಗೋದಿಲ್ಲ. ಸಲೂನೆಲ್ಲ ಕ್ಲೀನ್ ಆಯಿತು ಗಾಯ್ಸ್. ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಟೈಮ್ ಒಂದು 10:30 ಆಗಿರ್ಬೋದು. ನೋಡಿ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಹೆಂಗೆ ನಡೆಯುತ್ತೆ ಕೆಲಸಗಳು ಅಂತ. ಬೆಳಗ್ಗೆ ಬಂದು ಒಂದು ಸ್ವಲ್ಪ ಫ್ಲವರ್ ಡೆಕೋರೇಷನ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಅಮ್ಮನ ಮನೆಗೆ ಹೋಗಿ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ, ಅದೆಲ್ಲ ಮಾಡ್ಕೊಳ್ತೀವಿ. ನೈಟು ಸಲೂನಿಂದ ಬಂದು ಅಮ್ಮನ ಮನೆಯಲ್ಲೇ ಇದ್ದೆ. ಎಲ್ಲ ರೆಡಿ ಮಾಡ್ಕೋಬೇಕಿತ್ತು, ಎಲ್ಲ ಪ್ಯಾಕ್ ಮಾಡ್ಕೋಬೇಕಿತ್ತು. ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಲೇಟಾಗಿ ಮಲ್ಕೊಂಡೆ. ಮಾರ್ನಿಂಗ್ ಸ್ವಲ್ಪ ಲೇಟಾಗಿದ್ದೆ. ಇದು ಅಕ್ಕನೇ ರೆಡಿ ಮಾಡಿರೋದು. ಮಾರ್ನಿಂಗ್ ಎದ್ದು ಮಾಡಿದ್ನೋ ನೈಟ್ ಮಾಡಿದ್ನೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಇವಾಗ ನೋಡಿ ಅದನ್ನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನೆಲ್ಲ ಸಾಮಾನು ತೊಗೊಂಡು ಸಲೂನ್ ಹತ್ರ ಹೋಗ್ತೀವಿ.
ಆ ಎಲ್ಲ ಸಾಮಾನು ತೊಗೊಂಡು ಸಲೂನ್ ಹತ್ರ ಬಂದ್ವಿ. ಈಗ ಟೈಮು 5:30 ಆಗಿದೆ. ಸಲೂನು ತುಂಬಾ ಹತ್ರ ಇದ್ದಿದ್ದರಿಂದ ಬೇಗನೆ ರೀಚ್ ಆದ್ವಿ. ಅಕ್ಕ ಫ್ರೆಶ್ ಅಪ್ ಆಗಿದ್ದರಿಂದ ದೇವ್ರ ಫೋಟೋ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊತಿದ್ದಾಳೆ. ಫ್ಲವರ್ ಡೆಕೋರೇಷನ್ ಕೂಡ ಮಾಡ್ಕೋಬೇಕು ಮತ್ತು ಫ್ಲೋರ್ ಕೂಡ ಮಾಡ್ಕೊಳ್ಬೇಕು ನಾನು. ಅಕ್ಕ ಫ್ರೆಶ್ ಅಪ್ ಆಗಿರೋದ್ರಿಂದ ನಾನೇ ಮಾಡ್ಕೊಳ್ತೀನಿ ಅದನ್ನು. ಮಕ್ಕಳಿಗೆ ಇವತ್ತು ಎಕ್ಸಾಮ್ ಇದ್ದಿದ್ದರಿಂದ ಅವರಿಗೂ ಅಮ್ಮ ತಿಂಡಿ ಮಾಡಿಕೊಟ್ರು. ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅಲ್ಲೂ ಮನೆ ಕ್ಲೀನ್ ಮಾಡಿ, ಶುಕ್ರವಾರ ಆಗಿರೋದ್ರಿಂದ ಅಲ್ಲೂ ದೀಪ ಎಲ್ಲ ಹಚ್ಚಿ ಮತ್ತೆ ನಾನು ಸಲೂನ್ ಪೂಜೆಗೆ ಅಂತ ಬರಬೇಕು. ಸೊ ಟೇಬಲ್ನ ಆಚೆ ಮೂವ್ ಮಾಡೋಣ ಅಂತ ಮೂವ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಸ್ಪೇಷಿಯಸ್ ಆಗಿರಲಿ ಅಂತ. ಸೊ ಅಕ್ಕ ನನಗೆ ಅವಾಗಲೇ ರೇಗಿಸ್ತಾ ಇದ್ದಾಳೆ, ನೋಡಪ್ಪ ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟೆ, ಇವಾಗ ನೀನೇ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಮಾಡಬೇಕು. ನೈಟ್ ಮಾಡ್ಬೋದಿತ್ತು, ಬಟ್ ಆಚೆ ತೆಗೆದು ಟೇಬಲ್ ಇಡೋಕ್ಕಾಗಲ್ಲ ಅಂತ ನಾವು ನೈಟ್ ಮಾಡಲಿಲ್ಲ. ತುಂಬ ವೆಯ್ಟ್ ಇತ್ತು ಗಾಯ್ಸ್ ಅದು. ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಅಕ್ಕ ಬಂದಳು. ನೈಟು ಫ್ಲೋರ್ ಕ್ಲೀನ್ ಮಾಡ್ಕೊಂಡಿದ್ವಿ, ಬಟ್ ಇವಾಗ ಹೋಮ ನಡೆಯೋದ್ರಿಂದ ಇವಾಗೂ ಮತ್ತೆ ಫ್ಲೋರ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಫ್ಲವರಿಂದ ಡೆಕೋರೇಷನ್ ಮಾಡೋಣ ಅಂತ ಚೆಂಡು ಎಲ್ಲ ಆಚೆ ಕಡೆ ತಂದ್ವಿ. ಸೊ ಫ್ಲವರ್ನ ಅಕ್ಕ ಮೇಲ್ಗಡೆ ಹಾಕ್ತೀನಿ ಅಂದ್ಬಿಟ್ಟು ಹಾಕ್ತಾಯಿದ್ದಾರೆ. ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೆ ನಾನು. ಸೊ ಆಚೆ ಇಟ್ಟಿದ್ದ ಸಾಮಾನೆಲ್ಲ ಇವಾಗ ಫ್ಲೋರೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಳಗಡೆ ತೊಗೊಂಡು ಬಂದೆ ಪೂಜೆ ಸಾಮಾನೆಲ್ಲನೂ. ಸಾಕಲ್ವಾ? ನೋಡು, ಇದನ್ನ ಇಲ್ಲಿಗೆ ಹಾಕ್ಬಿಟ್ಟು ಅದು ಸ್ವಲ್ಪ ಮಂದ ಮಾಡೋದು. ಅದು ಕ್ಲೋಸ್ ಸಂಜೆಗೆ ಮತ್ತೆ ಎಲ್ಲ ಬಿಚ್ಚಿಬಿಟ್ಟು ಇಲ್ಲಿಗೆ ಹಾಕ್ಬಿಡ್ತೀನಿ ಅದಕ್ಕಂತ. ಈಗ ಕಟ್ ಮಾಡಬೇಕು. ಇದನ್ನ ಶೆಲ್ಟರ್ ಕ್ಲೋಸ್ ಮಾಡಬಾರ್ದ? ರಾತ್ರಿ ಇಲ್ಲಿಗೆ ಕಟ್ ಮಾಡಿದ್ರು ಇವಾಗ ಎಷ್ಟು ಇದೇ ಸಾಕಾ? ಅದನ್ನು ಹಾಕ್ಬೇಕು, ಅದೇ ಥರ ಹಾಕದ ನೋಡಿ. ಯಾವ್ದು ಸಾಕು? ಇಲ್ಲೇ ಇಲ್ಲ, ಹಂಗೆ ಅದರ ಹಾಕ್ಬೇಕು. ಅದು ಗೋಡೆ ಮೇಲೆ ಬಂದೈತೆ. ಹಿಂಗೆ ತಿರ್ಸ್ಬಿಡು, ಅಲ್ಲ ಐತಲ್ಲ ಸಾಕು ಅದಂಗೆ. ಹಾಂ, ಅದರೊಳಗೆ ಸೇರಿಸ್ಬಿಡು. ಈಗ ಸ್ವಲ್ಪ ಮಂದ ಮಾಡು. ಏನು ಮಂದ ಮಾಡು? ಏನು ಮಂದ ಮಾಡು? ಈಗ ಹಾಂ, ಇದು ನನಗೆ ಯಾಕೋ ಡೌಟ್ ಇದೆ. ಅದು ನೀಟಾಗಿ ಕಟ್ಟಿದ್ದೀನಿ, ಕಟ್ಟಿಲ್ಲ ಈಗ. ಈಗ ಈಗ ಇನ್ನೊಂದು ಕೈ ಥರ ಅದಕ್ಕೆ ಫಿಕ್ಸು ಕಟ್ ಮಾಡಿದ್ದು ಕೊಡಿ. ಏನಕ್ಕೆ? ಏನು ನೀವು ಕುಟ್ಕೊಳ್ಳಲ್ಲ, ಬಿದ್ದೋಯ್ತು ಸುಮ್ಮ. ಹೌದಾ? ಇದು ಸ್ವಲ್ಪ ದೂರ ಕಟ್ ಮಾಡು. ಅದೇ ನಾನು ಎರಡು ಸೇರಿ ಜಾಯಿನ್. ಇನ್ನೇನು ಫ್ಲವರ್ ಅರೇಂಜ್ಮೆಂಟ್ಸ್ ಕೂಡ ಮುಗಿತಾ ಬಂತು. ಎಷ್ಟೊಂದು ವೆಹಿಕಲ್ ಸೌಂಡ್ ಆಗ್ತಿತ್ತು, ಒರಿಜಿನಲ್ ಆಡಿಯೋ. ಅದಕ್ಕೆ ನಾನು ವಾಯ್ಸ್ ಓವರ್ ಅಥವಾ ಮ್ಯೂಸಿಕ್ ಹಾಕ್ತೀನಿ, ಬೇರೆ ಇನ್ನೇನು ಉದ್ದೇಶ ಇಲ್ಲ.
ಸಲೂನ್ ಹತ್ರ ಬರುವಾಗಲೇ ಪುರೋಹಿತರಿಗೂ ಕಾಲ್ ಮಾಡಿದ್ವಿ, ಅವರು ಕೂಡ ಬಂದರು. ಅಲ್ವಾ ಸರಿ ಹಾಗಾದ್ರೆ ಇಲ್ಲೇ ಕಲಶ ಫೋಟೋ ಎಲ್ಲ ಇಟ್ಕೊಂಡು ಕಲಶನೂ ಆಯಿತು ಬರ್ಸಿದ್ರೆ ಇದು ಎಲ್ಲ ಬರ್ತೀವಿ. ಗಂಜಲನೂ ಇದೆ. ಕಿಟಕಿ ಎಲ್ಲ ತೆಗೆದ್ಬಿಟ್ರೆ ಹೊಗೆ ಎಲ್ಲ ಅದೇ ಹೋಮ ಮಾಡುವ ಈಗ ರೆಡಿ ಮಾಡ್ಕೊತೀವಿ. ರೆಡಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವ್ಲಾಗ್ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಮರೀದೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.